ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಂಕೋಲದ ಶಿರೂರ್ಗುಡ್ಡದ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಮೃತದೇಹಗಳು ಪತ್ತೆಯಾಗಿರುವಂತದ್ದು. ಜೊತೆಗೆ ಈಗ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ಎಸ್ ವೈದ್ಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ನಮ್ಮ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ಎಸ್ ವೈದ್ಯ ಅವರು ಇದ್ದಾರೆ. ಸರ್, ಹೇಳಿ ಸರ್, ಈಗ ಈ ದುರಂತ ನಡೆದೋಗಿದೆ, ಈಗಾಗಲೇ 5 ಜನರ ಮೃತದೇಹ ಪತ್ತೆಯಾಗಿದೆ, ಇನ್ನ ಕಾರ್ಯಾಚರಣೆ ನಡೀತಿದೆಯಾ, ಹೇಗೆ ಸರ್? ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. 5 ಬಾಡಿ ಮಾತ್ರ ಸಿಕ್ಕಿದ್ದು. ಇನ್ನು ಹೆಚ್ಚು ಕಡಿಮೆ 10 ಅಂತಾರೆ, 12 ಅಂತಾರೆ, 6 ಅಂತಾರೆ, ಎಷ್ಟು ಅಂದೇಳಿ ನಮಗೆ ನಾಳೆನೇ ಗೊತ್ತಾಗಬೇಕು. ಈಗ ರಾತ್ರಿ ಆಗಿದೆ, ಆದರೂ ಕಾರ್ಯಾಚರಣೆ ನಡೀತಾ ಇರ್ತದೆ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಸರ್, ಇದು ಎಷ್ಟು ಜನ ಸಿಲುಕಿರೋ ಸಾಧ್ಯತೆ ಇದೆ ಸರ್ ಮಣ್ಣಿನಡಿ? ಈಗ ನೋಡಿದವರು ಯಾರೂ ಇಲ್ಲ. ಈಗ ಕೆಲವರು ಹೇಳ್ತಾರೆ 12 ಇದೆ, 15 ಇದೆ ಅಂದೇಳಿ. ದಯವಿಟ್ಟು ನಮ್ಗೆ ಗೊತ್ತಿಲ್ಲ, ನಾಳೆನೇ ಗೊತ್ತಾಗ್ತದೆ. ಬಿಟ್ಟರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 5 ಮಾತ್ರ ಪಕ್ಕ ಆಗಿದೆ. ಹಾಗಾಗಿ 6 ಮಂದಿ ಒಂದು ಅಷ್ಟು ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ. ಈಗ ತಿಳ್ಕೊಳ್ಬೇಕು. ಅಂದರೆ ಮುಖ್ಯವಾಗಿ ಈಗ ರಸ್ತೆ ಅಗಲೀಕರಣದ್ದೇ ಮುಖ್ಯ ಕಾರಣನ ಸರ್, ಹೇಗೆ ಸರ್? ಇವರೇ, ಇದು ನಾನು 1 ವರ್ಷದಿಂದ ಅವ್ರಿಗೆ ಜಾಗ್ರತೆ ಮಾಡ್ತಾ ಇದ್ದೆ. ನಿಮ್ಮ ಟಿವಿಲಿ ಪೇಪರಲ್ಲಿ ಎಲ್ಲ ಬಂದಿದೆ. ಆದರೂ ಅವರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದಾರೆ. ಅದಲ್ಲ ಅಂದರೆ ಈ ಮಳೆ ಈ ವರ್ಷ ಮಾತ್ರ ಅಲ್ಲ, ಇಲ್ಲಿ ಪ್ರತಿ ವರ್ಷ 4 ತಿಂಗಳ ಇದಕ್ಕೂ ಹೆಚ್ಚಿನ ಮಳೆ ಈ ಗುಡ್ಡ ತಡ್ಕೊಂಡಿದೆ. ಅವರು ವ್ಯತ್ಯಾಸ ಮಾಡೋದ್ರಿಂದ ಹೀಗಾಗಿದೆ. ಇದು ಯಾರು ಕೇಳಿದ್ರು ಹೇಳ್ತಾರೆ, ಪಬ್ಲಿಕ್ ಹೇಳ್ತಾರೆ, ನಾನು ಹೇಳೋದಲ್ಲ. ಈಗ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಏನಾದ್ರು ಪರಿಹಾರ ಆ ಥರ ಏನಾದ್ರು ನಡೆಯುತ್ತೆ? ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಏನಾದರೂ ಹೆಚ್ಚು ಕೊಡಬೇಕು, ಈಗ ಇಮಿಡಿಯೇಟ್ 5-5 ಲಕ್ಷ ಕೊಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಂಕಾಳ ಎಸ್ ವೈದ್ಯ ಆಗಿರುವಂತದ್ದು. 5 ಮೃತದೇಹಗಳು ಪತ್ತೆಯಾಗಿರುವಂತದ್ದು. ಇನ್ನೆಷ್ಟು ಮೃತದೇಹ ಇದಾವೆ ಅನ್ನೋದು ಯಾರಿಗೂ ಕೂಡ ಮಾಹಿತಿ ಇಲ್ಲ. ಇನ್ನ ಮೃತದೇಹಗಳು ಸಿಕ್ಕಷ್ಟೇ ಮಾಹಿತಿ ಸಿಗುವಂತದ್ದು. ಈಗಾಗಲೇ 5 ಲಕ್ಷ ಪರಿಹಾರ ಕೊಡಲು ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಉಸ್ತುವಾರಿ ಸಚಿವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಕಾರವಾರ. ಅಂಕೋಲದ ಶಿರೂರ್ಗುಡ್ಡದ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಮೃತದೇಹಗಳು ಪತ್ತೆಯಾಗಿರುವಂತದ್ದು. ಜೊತೆಗೆ ಈಗ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ಎಸ್ ವೈದ್ಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ನಮ್ಮ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಮಂಕಾಳ ಎಸ್ ವೈದ್ಯ ಅವರು ಇದ್ದಾರೆ. ಸರ್, ಹೇಳಿ ಸರ್, ಈಗ ಈ ದುರಂತ ನಡೆದೋಗಿದೆ, ಈಗಾಗಲೇ 5 ಜನರ ಮೃತದೇಹ ಪತ್ತೆಯಾಗಿದೆ, ಇನ್ನ ಕಾರ್ಯಾಚರಣೆ ನಡೀತಿದೆಯಾ, ಹೇಗೆ ಸರ್? ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. 5 ಬಾಡಿ ಮಾತ್ರ ಸಿಕ್ಕಿದ್ದು. ಇನ್ನು ಹೆಚ್ಚು ಕಡಿಮೆ 10 ಅಂತಾರೆ, 12 ಅಂತಾರೆ, 6 ಅಂತಾರೆ, ಎಷ್ಟು ಅಂದೇಳಿ ನಮಗೆ ನಾಳೆನೇ ಗೊತ್ತಾಗಬೇಕು. ಈಗ ರಾತ್ರಿ ಆಗಿದೆ, ಆದರೂ ಕಾರ್ಯಾಚರಣೆ ನಡೀತಾ ಇರ್ತದೆ. ಇದು ದೊಡ್ಡ ದುರಂತ. ಇದು ಆಗಬಾರ್ದಿತ್ತು, ಆಗೋಗಿದೆ. ಇದು ನೇರವಾಗಿ ಹೊಣೆಗಾರರು IRB ಅವರು. ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಮಾಡ್ತಾರೆ. ಇವರು ಹಾಗಲ್ಲ, ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ. ಹೇಳುವವರು ಕೇಳುವವರು ಯಾರಿಲ್ಲ ಅವರಿಗೆ. ಯಾಕೆಂದರೆ 10 ವರ್ಷದಿಂದ ಒಂದು 150 ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಬಹಳ ದುಃಖದ ಸಂಗತಿ. ಇದು ಅದಕ್ಕಾಗಿ ಈಗ ಸಾಯುವ ಪರಿಸ್ಥಿತಿ ಆಯಿತು. ಜನ ಸಾಯ್ತಾ ಇದ್ದಾರೆ. ಸರ್, ಇದು ಎಷ್ಟು ಜನ ಸಿಲುಕಿರೋ ಸಾಧ್ಯತೆ ಇದೆ ಸರ್ ಮಣ್ಣಿನಡಿ? ಈಗ ನೋಡಿದವರು ಯಾರೂ ಇಲ್ಲ. ಈಗ ಕೆಲವರು ಹೇಳ್ತಾರೆ 12 ಇದೆ, 15 ಇದೆ ಅಂದೇಳಿ. ದಯವಿಟ್ಟು ನಮ್ಗೆ ಗೊತ್ತಿಲ್ಲ, ನಾಳೆನೇ ಗೊತ್ತಾಗ್ತದೆ. ಬಿಟ್ಟರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 5 ಮಾತ್ರ ಪಕ್ಕ ಆಗಿದೆ. ಹಾಗಾಗಿ 6 ಮಂದಿ ಒಂದು ಅಷ್ಟು ಬಿಟ್ಟರೆ ಮತ್ತೆ ಏನು ಗೊತ್ತಿಲ್ಲ. ಈಗ ತಿಳ್ಕೊಳ್ಬೇಕು. ಅಂದರೆ ಮುಖ್ಯವಾಗಿ ಈಗ ರಸ್ತೆ ಅಗಲೀಕರಣದ್ದೇ ಮುಖ್ಯ ಕಾರಣನ ಸರ್, ಹೇಗೆ ಸರ್? ಇವರೇ, ಇದು ನಾನು 1 ವರ್ಷದಿಂದ ಅವ್ರಿಗೆ ಜಾಗ್ರತೆ ಮಾಡ್ತಾ ಇದ್ದೆ. ನಿಮ್ಮ ಟಿವಿಲಿ ಪೇಪರಲ್ಲಿ ಎಲ್ಲ ಬಂದಿದೆ. ಆದರೂ ಅವರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದಾರೆ. ಅದಲ್ಲ ಅಂದರೆ ಈ ಮಳೆ ಈ ವರ್ಷ ಮಾತ್ರ ಅಲ್ಲ, ಇಲ್ಲಿ ಪ್ರತಿ ವರ್ಷ 4 ತಿಂಗಳ ಇದಕ್ಕೂ ಹೆಚ್ಚಿನ ಮಳೆ ಈ ಗುಡ್ಡ ತಡ್ಕೊಂಡಿದೆ. ಅವರು ವ್ಯತ್ಯಾಸ ಮಾಡೋದ್ರಿಂದ ಹೀಗಾಗಿದೆ. ಇದು ಯಾರು ಕೇಳಿದ್ರು ಹೇಳ್ತಾರೆ, ಪಬ್ಲಿಕ್ ಹೇಳ್ತಾರೆ, ನಾನು ಹೇಳೋದಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.
ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಏನಾದ್ರು ಪರಿಹಾರ ಆ ತರ ಏನಾದ್ರು ನಡೆಯುತ್ತೆ? ಎಲ್ಲರಿಗೂ ಒಬ್ಬೊಬ್ಬರಿಗೆ 5-5 ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಏನಾದರೂ ಹೆಚ್ಚು ಕೊಡಬೇಕು, ಈಗ ಇಮಿಡಿಯೇಟ್ 5-5 ಲಕ್ಷ ಕೊಡಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಂಕಾಳೆ ಸ್ವೈದೇವ್ ಆಗಿರುವಂತದ್ದು 5 ಮೃತದೇಹಗಳು ಪತ್ತೆ ಆಗಿರುವಂತದ್ದು. ಇನ್ನೆಷ್ಟು ಮೃತದೇಹ ಇದಾವೆ ಅನ್ನೋದು ಯಾರಿಗೂ ಕೂಡ ಮಾಹಿತಿ ಇಲ್ಲ. ಇನ್ನ ಮೃತದೇಹಗಳು ಸಿಕ್ಕಷ್ಟೇ ಮಾಹಿತಿ ಸಿಗುವಂತದ್ದು. ಈಗಾಗಲೇ 5 ಲಕ್ಷ ಪರಿಹಾರ ಕೊಡಲು ಕೂಡ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದೀವಿ ಅನ್ನೋ ಒಂದು ಮಾತನ್ನು ಕೂಡ ಉಸ್ತುವಾರಿ ಸಚಿವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.